ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಹೊಸ ಪಠ್ಯಕ್ರಮದ ಅನುಸಾರ ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಮೊದಲನೆಯ ಗದ್ಯ ದೊಡ್ಡವರ ದಾರಿ ಈ ಒಂದು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳ ಉತ್ತರಗಳನ್ನು ನಾನು ನೀಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು. ಅದರಲ್ಲಿ ಅ ವಿಭಾಗ. ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ. 1ನೆಯ ಪ್ರಶ್ನೆ, ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು. ಇದಕ್ಕೆ ಉತ್ತರ ತಪ್ಪಿನ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. 2ನೇ ಪ್ರಶ್ನೆ, ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಅಷ್ಟಷ್ಟು ಕಾಸು ಕೊಟ್ಟರು. 3ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು. ಇಲ್ಲಿ ಉಪಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 4ನೇದು, ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡೂ ಆಗಿತ್ತು. ಇದಕ್ಕೆ ಉತ್ತರ ಪಾಲಿಶ್. ನೆಕ್ಸ್ಟ್ ಆ ವಿಭಾಗ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಇದು ರಾಷ್ಟ್ರಪತಿ. ಅಬ್ದುಲ್ ಕಲಾಂ ಈ ದೇಶ ಕಂಡ ಉತ್ತಮ ರಾಷ್ಟ್ರಪತಿ. 2ನೇದು ಕಾಸು. ನನ್ನ ಅಜ್ಜಿ ಪುಸ್ತಕ ತರಲು ಕಾಸು ಕೊಡುತ್ತಾಳೆ. ನಂತರ 3ನೇದು ಶಿಸ್ತು. ನಾವು ಈ ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು. 4ನೇದು ದಾರಿ. ದೊಡ್ಡವರು ಹೇಳಿದ ದಾರಿಯಲ್ಲಿ ನಾವು ನಡೆಯಬೇಕು. ಇದು ಆ ವಿಭಾಗದ್ದು ಆಗಿತ್ತು. ನೆಕ್ಸ್ಟ್ ನಿಮಗೆ ವಿಭಾಗ ಇಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳು ಇಲ್ಲಿಂದ ಪ್ರಾರಂಭ ಆಗ್ತವೆ. ಅದರಲ್ಲಿ ಮೊದಲನೇದು, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಉತ್ತರ, ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. 2ನೇದು, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಪುಸ್ತಕವನ್ನು ಹರಿದಂತಹ ಮಕ್ಕಳಿಗೆ ಪ್ರಸಾದರು ಕಾಸನ್ನು ಕೊಟ್ಟರು. 3ನೇದು, ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟಗಳನ್ನು ಹರಿದು ಹಾಳು ಮಾಡುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದರು. ಜಾಮಿಯಾ ಮಿಲಿಯಾ ಎಲ್ಲಿದೆ? ಉತ್ತರ, ದೆಹಲಿಯಲ್ಲಿದೆ. 5ನೇದು, ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಉತ್ತರ, ಬೂಟ್ ಪಾಲಿಶ್ ಹಾಕುವವನ ವೇಷ ಹಾಕಿದರು. ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳು. ಮುಂದೆ ಈ ವಿಭಾಗ. ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯದು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ನೋಡಿ, ಈ ಒಂದು ವಾಕ್ಯಕ್ಕೆ ನಾವು ಮೊದಲನೇದಾಗಿ ಆಯ್ಕೆಯನ್ನು ಬರಿಬೇಕು. ಆಯ್ಕೆಯನ್ನು ಈ ರೀತಿಯಾಗಿ ಬರಿಬೇಕು. ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದ್ದು? ರಾಜೇಂದ್ರ ಪ್ರಸಾದರು. ಯಾರಿಗೆ? ಮಕ್ಕಳಿಗೆ. ಯಾವಾಗ? ಮಕ್ಕಳು ಪುಸ್ತಕದ ಪುಟಗಳನ್ನು ಹರಿದಂತಹ ಸಂದರ್ಭದಲ್ಲಿ, ಹರಿದಾಗ. ಇದು 1ನೇದು. ನೆಕ್ಸ್ಟ್ 2ನೇ ಸಂದರ್ಭ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಈ ಒಂದು ವಾಕ್ಯಕ್ಕೆ ನಾವು ಮೊದಲು ಆಯ್ಕೆಯನ್ನು ಬರಿತೀವಿ. ಈ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದರು? ಮಕ್ಕಳು. ಯಾರಿಗೆ? ರಾಜೇಂದ್ರ ಪ್ರಸಾದರಿಗೆ. ಯಾವಾಗ? ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದಾಗ. ಮುಂದಿನದು ಉ ವಿಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು? ವಿವರಿಸಿರಿ. ಉತ್ತರ, ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸಹ ಸರಳ ಜೀವನವನ್ನು ನಡೆಸಿದವರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು. ನಾವು ಜನರ ಸೇವಕ ಎಂದು ಹೇಳುತ್ತಿದ್ದರು. ಇದಕ್ಕೆ ಉತ್ತರ ಆಯಿತು. ಇನ್ನು 2ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕಿರ್ ಹುಸೇನ್ ಏನು ಮಾಡಿದರು? ವಿವರಿಸಿ. ಉತ್ತರ, ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ಬೂಟ್ ಪಾಲಿಶ್ ಮಾಡಿದ್ದರು. 3ನೇ ಪ್ರಶ್ನೆ,
ಬೆ ಗೋ ರಮೇಶ್ ಅವರ ಸ್ಥಳ ಕಾಲ ಕೃತಿಗಳನ್ನು ತಿಳಿಸಿ. ಉತ್ತರ: ಅವರು ಜನಿಸಿದಂತಹ ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ. ಕಾಲ 22ನೇ ಆಗಸ್ಟ್ 1945. ಕೃತಿ ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು. ಮುಂದೆ ಉ ವಿಭಾಗ ವಚನ ಬದಲಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಗಿಡ ಗಿಡಗಳು, ಎರಡನೇದು ತಮ್ಮಂದಿರು ತಮ್ಮ, ಪತ್ರಗಳು ಪತ್ರ, ಮಗು ಮಕ್ಕಳು. ಮುಂದೆ ರು ವಿಭಾಗ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ ಅವನು ಅವಳು, ಇವಳು ಇವನು, ಗೌಡತಿ ಗೌಡ, ಶರಣ ಶರಣೆ. ನೆಕ್ಸ್ಟ್ ಕೊನೆಯ ವಿಭಾಗ ಎ. ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿರಿ. ಮೊದಲನೆಯದು ಅನ್ವರ್ಥನಾಮ. ಇದಕ್ಕೆ ಉದಾಹರಣೆ ಕಿವುಡ, ಶಿಕ್ಷಕ, ಕಳ್ಳ, ಕರಿಯ. ಎರಡನೆಯದು ರೂಢನಾಮ. ಇದಕ್ಕೆ ಉದಾಹರಣೆ ಹುಡುಗ, ನದಿ, ಮನೆ, ಪರ್ವತ. ಮೂರನೆಯದು ಅಂಕಿತನಾಮ. ಗುಂಜಲಪ್ಪ, ಯಾದಗಿರಿ, ಆನೆ, ಕೋಗಿಲೆ. ಇದಾಗಿತ್ತು ನಿಮ್ಮ 6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲನೆಯ ಗದ್ಯಭಾಗ ದೊಡ್ಡವರ ದಾರಿ. ಈ ಒಂದು ಗದ್ಯಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.